ಓಕೆ, ಇವಾಗ ಅಂತ ಹೇಳೋದಾದ್ರೆ ನಾನು ಪೆಪ್ಪರ್ ಚಿಕನ್ ಮಾಡ್ಕೊಂತ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳಂತ ಹೇಳೋದಾದ್ರೆ ಮೇನ್ ಬೇಕಾಗಿರೋದು ಪೆಪ್ಪರ್. ಸೊ ಅದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಬಿಸಿ ಆಗುತ್ತಂತ. ಲೈಟ್ ಆಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಕುಟ್ಟಣಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ಬಿಸಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಬೇಗನೂ ಕೂಡ ಫ್ರೈ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಬಿಸಿ ಆಗಿದೆ. ಸೊ ಇವಾಗ ಆನಿಯನ್ ಹಾಕೋಣ ಬಿಸಿ ಆಗಿರೋದಕ್ಕೆ. ಅಂಡ್ ಅದ್ರ ಜೊತೆಗೆ ಹಸಿಮೆಣಸಿನಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಹಸಿ ಸ್ಮೆಲ್ ಇತ್ತು ಅಂತ ಹೇಳಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇದನ್ನ ನೀಟಾಗಿ ಫ್ರೈ ಮಾಡೋಣ. ಅಂಡ್ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಇದಕ್ಕೆ. ಕರ್ಬೇವಿನ ಸೊಪ್ಪು ಜಾಸ್ತಿ ಆದ ತಕ್ಷಣ ಕೂಡ ಟೇಸ್ಟ್ ಕೂಡ ಚೆನ್ನಾಗಿ ಕೂಡ ಬರುತ್ತೆ. ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ. ಅದಾದ ನಂತರ ಚಿಕನ್ ಫ್ರೈ ಮಾಡೋಣ. ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟ್ ಆಗಿ ತೆಗೆಯೋಣ. ಮಿಕ್ಸ್ ಮಾಡೋಣ. ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ. ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಣ. ಏಕೆ ಅಂತ ಹೇಳೋದಾದ್ರೆ ಚಿಕನ್ಗೆಲ್ಲ ಉಪ್ಪಿಡೋದಕ್ಕೆ ಇವಾಗ ಸಪ್ಪೆ ಆಗ್ಬಿಟ್ಟಿರುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ. ಬಿಕಾಸ್ ಸ್ಮೆಲ್ ಹೋಗ್ಬೇಕಲ್ವ ಅದು ಚಿಕನ್ದು, ಅದಕ್ಕೆ. ಓಕೆ, ಇದನ್ನ ಬಂದು ಆಕ್ಚುಲಿ ನಾನು ಮೈಸೂರಲ್ಲಿ ಇರೋದ್ರಿಂದ ಇದನ್ನ ನಮ್ಮ ಮನೆಯಲ್ಲೂ ತುಂಬಾ ಜಾಸ್ತಿ ಮಾಡ್ತಾರೆ. ಇವನ್ ಬೇಳೆ ದಾಳಿಗೆ ಮತ್ತೆ ರಸಮ್ಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಆಕ್ಚುಲಿ. ನನ್ನ ಹಸ್ಬೆಂಡ್ ಬಂದು ನಾನ್ ವೆಜ್ ಲವರ್ ಆಗಿರೋದ್ರಿಂದ ಯಾವಾಗ್ಲೂ ಅವರಿಗೆ ನಾನ್ ವೆಜ್ ಇರಲೇಬೇಕು. ಹಸ್ಬೆಂಡ್ ಫೇವ್ರೇಟ್ ಡಿಶ್ ಯಾವುದು? ಹಸ್ಬೆಂಡ್ ಜಾಸ್ತಿ ಪೆಪ್ಪರ್ ಚಿಕನ್ ಜಾಸ್ತಿ ತಿಂತಾರೆ. ಅವ್ರಿಗೆ ಯಾವಾಗ್ಲೂ ಬೇಳೆ ಸಾಂಬಾರ್ಗೆ ಅಂಡ್ ರಸಮ್ಗೆ ಇದೆಲ್ಲ ತುಂಬಾ ಇರಲೇಬೇಕು. ಸೊ ಹಾಗೆ ಇದ್ರ ಜೊತೆಗೆ ಅಂತ ಹೇಳೋದಾದ್ರೆ ನಾವು ಪುಟಾಣಿಯಲ್ಲಿ ರುಬ್ಕೊಂಡಿರುವಂಥದ್ದು ಪೆಪ್ಪರ್ನ ಆ್ಯಡ್ ಮಾಡೋಣ. ಇದು ಬರೀ ಕುಟ್ಟಿ ಪುಡಿ ಮಾಡಿರುವಂತದಷ್ಟೇನೆ ನಾನು ಇಲ್ಲೇ ಆ್ಯಡ್ ಮಾಡ್ತಿರೋದು. ಹಾಗೆ ಇದ್ರದ್ದು ಪೆಪ್ಪರ್ ಪೌಡರ್ ಕೂಡ ಬರುತ್ತೆ. ಇದನ್ನ ಆಮೇಲೆ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಕೂಡ. ಸೊ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಬಾಯ್ಲ್ ಮಾಡೋಣ. ಸ್ವಲ್ಪ ಹಾಗೆ ಕ್ಲೋಸ್ ಮಾಡೋಣ ಇದನ್ನ. ಓಕೆ, ಇದನ್ನ ಅಂತ ಹೇಳೋದಾದ್ರೆ ನನ್ನಮ್ಮ ನನಗೆ ಹೇಳ್ಕೊಟ್ಟಿದ್ದು. ನನಗೆ ಬಂದು 5 ಜನ ಸಿಸ್ಟರ್ಸ್ ಇದ್ದಾರೆ. ಅವ್ರು ಡೈಲಿ ಒಂದು ರೆಸಿಪಿ ಮಾಡ್ಕೊಡ್ತಿದ್ರು ಬಿಕಾಸ್ ಅವರು ಕೂಡ ನಾನ್ ವೆಜ್ ಲವರ್. ಅಂಡ್ ಇದನ್ನ ಅಂತ ಹೇಳೋದಾದ್ರೆ ನನ್ನಮ್ಮ ನನ್ಗೆ ಹೇಳ್ಕೊಟ್ಟಿದ್ದು. ಇದಕ್ಕೆ ಯಾವುದೇ ರೀತಿಯಾದ ಅಂಗಡಿ ಪೌಡರ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ಲಿಲ್ಲ. ಅಮ್ಮನ್ಗೆ ಬಂದು 75 ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಅವರೇನೆ ಕಂಪ್ಲೀಟ್ ಮನೆಯಲ್ಲೇನೆ ರೆಡಿ ಮಾಡ್ಕೊಂತಿದ್ರಿ. ಇವನ್ ಚಿಲ್ಲಿ ಪೌಡರ್ ಕೂಡ ಅಷ್ಟೇನೆ ಹೊರಗಡೆಯಿಂದ ತರಿಸ್ಕೊಂತ ಇರ್ಲಿಲ್ಲ. ಪೌಡರ್ ಎಲ್ಲ ನಾವೇನೆ ಅದನ್ನ ಪುಡಿ ಮಾಡ್ಕೊಂತ ಇದ್ವಿ.
ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿ ತಗೊಬಂದು ಅದನ್ನ ನಾವೇನೆ ಪುಡಿ ಮಾಡಿ ನಾವೇ ಎಲ್ಲಾನು ಕೂಡ ರೆಡಿ ಮಾಡ್ಕೊಂತ ಇದ್ವಿ. ಬಟ್ ಇದು ಯಾವುದೇ ರೀತಿಯಾದ ಅಂಗಡಿ ಪೌಡರ್ಗಳನ್ನ ನಾವು ಯೂಸ್ ಮಾಡಿಲ್ಲ, ಓನಾಗೇನೆ ಮನೇಲೇನೆ ತಯಾರಿಸಿರೋದು ಇದನ್ನ ಆಕ್ಚುಲಿ. ಅಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಯಾವಾಗ್ಲೂ ನಾನ್ ವೆಜ್ ಇರ್ಲೇಬೇಕು. ಇವನ್ ಬೇಳೆದಾರ್, ರಸಂ ಎಲ್ಲದಕ್ಕೂ ಕೂಡ ಇವನ್ ಪೆಪ್ಪರ್ ಚಿಕನ್ ಅಥವಾ ಚಿಕನ್ ಯಾವ್ದಾದ್ರೂ ಒಂದು ಚಿಕನ್ ಇರ್ಲೇಬೇಕು, ಬಿಕಾಸ್ ಅವರು ಕೂಡ ನಾನ್ ವೆಜ್ ಲವರ್ ಆಗಿದ್ದಾರೆ. ಸೊ ಬನ್ನಿ ಇವಾಗ ನೋಡೋಣ ಏನಾಗಿದೆ ಅಂತ ಹೇಳಿ. ಚಿಕನ್ ನೀಟಾಗಿ ಫ್ರೈ ಆಗ್ತಾ ಇದೆ, ಅದನ್ನ ಒಂದ್ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಲಿಲ್ಲ ಅಂತ ಹೇಳೋದಾದ್ರೆ ಕೆಳಗಡೆ ತಳ ಹಿಡಿದ್ ಬಿಡುತ್ತೆ, ಅವಾಗ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದು ತಳ ಹಿಡಿದಿರೋದು ಸ್ಮೆಲ್ ಎಲ್ಲ ಇರುತ್ತೆ, ಟೇಸ್ಟ್ ಕೂಡ ಹೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡ್ಬೇಕಾಗಿರೋದು ಅಂತ ಹೇಳೋದಾದ್ರೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ನ ಸ್ವಲ್ಪ ಆ್ಯಡ್ ಮಾಡಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಇದನ್ನೆಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನೆ. ಅಂಡ್ ಅದಾದ್ಮೇಲೆ ಅಂತ ಹೇಳೋದಾದ್ರೆ ಪೌಡರ್ ಮಾಡ್ಕೊಂಡಿರೋಂಥದ್ದನ್ನ ಪೆಪ್ಪರ್ ಅನ್ನ ಮೇಲ್ಗಡೆ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಪೆಪ್ಪರ್ ಪೌಡರ್ನ ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಕಲರ್ ಕೂಡ ಚೆನ್ನಾಗಿರುತ್ತೆ. ಇದು ಚಿಲ್ಲಿ ಪೌಡರ್ ನೆಸೆಸಿಟಿ ಇಲ್ಲ ಆಕ್ಚುಲಿ. ಅದೇ ಅನ್ಕೊಂಡೆ ಅಕ್ಕ ಯಾಕೆ ಇಷ್ಟೊಂದು ಕಷ್ಟಪಡ್ತಾವ್ರೆ ಮಾಡೋಕ್ಕೆ ಅಂತ. ಅದಾದ್ಮೇಲೆ ನೀವು ಹೇಳಿದ್ರು ಒಂದ್ಸಲಿ ಕುಕ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೋದಾಗಿತ್ತಲ್ಲ. ಹಾಕಿದೀವಲ್ಲ, ಆಲ್ರೆಡಿ ಹಾಕಿದೀವಿ. ಅಂಡ್ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿರೋದನ್ನ ಓಕೆ. ಇದ್ರ ಜೊತೆಗೆ ಅಂತ ಹೇಳೋದಾದ್ರೆ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿ ಮೇಲ್ಗಡೆ ಅದನ್ನ ಆ್ಯಡ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಅದು. ಓಕೆ, ಕರ್ಬೇವಿನ ಸೊಪ್ಪು ಆಕ್ಚುಲಿ ಇದು ಹೇರ್ ಗ್ರೋತಿಗೂ ಕೂಡ ತುಂಬಾ ಒಳ್ಳೇದಿದೆ ಆಕ್ಚುಲಿ. ಸೊ ಇದನ್ನ ಬಂದು ಇವಾಗ ಪೆಪ್ಪರ್ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನೆಕ್ಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಆಕ್ಚುಲಿ. ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಒಂದು ಅಬ್ಸರ್ವ್ ಮಾಡಿದ್ದಕ್ಕೆ ಸ್ಮೆಲ್ ಕೂಡ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಮೇಲ್ಗಡೆ ಕರ್ಬೇವಿನ ಸೊಪ್ಪನ್ನ ಹಾಕೋದು, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿ ಚೆನ್ನಾಗಿ ಬಂದಿರುತ್ತೆ ಆ್ಯಕ್ಚುಲಿ ಇದು. ಸೊ ಇದಕ್ಕೆ ನೆಕ್ಸ್ಟ್ ಇನ್ನು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಆ್ಯಡ್ ಮಾಡೋಣ. ಕಲರ್ ಕೂಡ ಚೆನ್ನಾಗಿದೆ ಅಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಡಿಸೈನ್ ಕೂಡ ಮಾಡ್ಬೋದು. ಅಂಡ್ ಇದಕ್ಕೆ ನಮ್ಗೇನಾದ್ರೂ ಸ್ವಲ್ಪ ಇನ್ನ ಉಳಿಬೇಕು ಅಂತ ಹೇಳಿದ್ರೆ ಲೆಮನ್ ಕೂಡ ಮಿಕ್ಸ್ ಮಾಡ್ಕೋಬಹುದು ನಾವು. ಇದಕ್ಕೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬಹುದು, ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಇದು. ಓಕೆ, ಡನ್. ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಒಂದು ಟೇಸ್ಟ್ ಮಾಡೋಣ. ಇದನ್ನು ಆ್ಯಡ್ ಮಾಡೋಣ ಲೆಮನ್ ಕೂಡ. ಓಕೆ, ಡನ್.
ಪೆಪ್ಪರ್ ಚಿಕನ್ ಕೂಡ ಇವಾಗ ರೆಡಿ ಆಗಿದೆ. ನಾನು ರೆಸಿಪಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಒಂದ್ಸಲಿ ಕೂಡ ಟ್ರೈ ಮಾಡಿ. ಓಕೆ, ಇವಾಗ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಇವಾಗ ರೇಖಾ ಮ್ಯಾಮ್ಗೆ ಒಂದು ಟೇಸ್ಟ್ ಮಾಡ್ಸೋಣ. ಅವರಿಗೆ ಬನ್ನಿ ಟೇಸ್ಟ್ ಮಾಡ್ಸೋಣ. ಓಕೆ ಅಮ್ಮ, ಇದು ಪಾಲಕ್ ಚಿಕನ್ ಮತ್ತೆ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ. ಎಷ್ಟು ಬೇಗ ಪೆಪ್ಪರ್ ಚಿಕನ್ ಮಾಡಿ ಪಾಲಕ್ ಚಿಕನ್ ಮಾಡ್ಕೊಂಡು ಡ್ರೆಸ್ಸು ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಲು. ಏಕೆಂದ್ರೆ ಈ ಶೆಕೆಗಂತೂ ಆ ಬಟ್ಟೆಗಳು ಹಾಕೊಂಡು ಇರಕ್ಕಾಗಲ್ಲ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ಲು. ಈಗ ಫಸ್ಟ್ ನಾನು ಯಾರಿಗೆ ತಿನ್ಸ್ಬೇಕು, ಅವಳಿಗೆ ತಿನ್ಸ್ಬೇಕು. ಸೊ ನಾನು ಟೇಸ್ಟ್ ಮಾಡ್ತೀನಿ. ಫಸ್ಟ್ ನೀನ್ ಹೇಳ್ಬೇಕಲ್ಲ, ನೀನೇ ಮಾಡಿದ್ದು ಹೇಗಿದೆ ಅಂತ ನೀನ್ ನನಗೆ ಹೇಳ್ಬೇಕು. ನೋಡು, ಉಪ್ಪು ಖಾರ ಎಲ್ಲ ಸರಿಯಾಗಿ ಮಾಡಿದ್ಯಾ? ಸರಿಯಾಗಿದ್ಯಾ? ನಿನಗೆ ಸರಿಯಾಗಿದೆ ಅಂದ್ರೆ ನನಗೂ ಸರಿಯಾಗಿದೆ. ಹೌದಾ? ಚಪಾತಿ ಪಾಲಕ್ ಚಿಕನ್ ಅಂತೂ ತುಂಬಾ ಚೆನ್ನಾಗಿದೆ. ಪಾಲಕ್ ಲಾಸ್ಟ್ ಅಲ್ಲಿ ಹಾಕಿರೋದ? ಪಾಲಕ್ ಇಲ್ಲ, ಫ್ರೈ ಮಾಡ್ಬೇಕಾದ್ರೆ ಹಾಕಿರೋದು ಸ್ಟಾರ್ಟಿಂಗ್. ಹೌದು, ಅದಕ್ಕೆ ಕೆಲವೊಂದು ಥಿಂಗ್ಸ್ ಗಳನ್ನ ಹಾಕಿ ಪಾಲಕ್ ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕಿರೋದು. ಲಾಸ್ಟ್ ಅಲ್ಲಿ ಹಾಕಂಗಿಲ್ಲ? ಇಲ್ಲ ಇಲ್ಲ, ಫಸ್ಟ್ ಫ್ರೈ ಮಾಡಿ ಆಮೇಲೆ ಹಾಕ್ಬೇಕು. ಇಲ್ಲ ಸ್ಮೆಲ್ ಬಂದ್ಬಿಡುತ್ತೆ, ಸೊಪ್ಪುದಲ್ವಾ ಅದು. ಸೊಪ್ಪಿನ ಸ್ಮೆಲ್. ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬೇಗನೂ ಕೂಡ ರೆಡಿ ಆಗುತ್ತೆ. ಪೆಪ್ಪರ್ ಚಿಕನ್ ಒಂದ್ ಟ್ರೈ ಮಾಡಿ. ಇದು ಗ್ರೇವಿ ನೀರೆಲ್ಲ ಹಾಕ್ಬಾರ್ದು ಅದಕ್ಕೆ? ಏನಿಲ್ಲ, ಇದನ್ನೇ ನೀರ್ ಬಿಡುತ್ತಲ್ಲ. ಅಂಡ್ ಆಯಿಲ್ ಅಲ್ಲೆಲ್ಲ ಫ್ರೈ ಮಾಡಿರ್ತೀವಲ್ವಾ, ನೆಸೆಸಿಟಿ ಇಲ್ಲ. ನೀರೇ ಹಾಕೋದು ಬೇಡ? ಬೇಡ, ಅವಶ್ಯಕತೆನೇ ಇಲ್ಲ. ಆಹಾ, ನನಗೆ ಇದಕ್ಕಿಂತ ಅದು ಇಷ್ಟ ಆಯ್ತು. ಪೆಪ್ಪರ್ ಚಿಕನ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಅವಳು ಹೇಗ್ ಮಾಡೋದು ಅದನ್ನ ನೋಡ್ಕೊಂಡು ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅವ್ರು ಹೇಗ್ ಮಾಡಿದ್ದಾರೆ ಅಂತ. ಮನೆ ಟ್ರೈ ಮಾಡಿ ಒಂದ್ಸಲ. ಹೌದು, ಬೇಗನೂ ಕೂಡ ರೆಡಿ ಆಗುತ್ತೆ. ಯಾವುದೇ ರೀತಿಯಾದ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾರಾದ್ರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಬಂತು ಅಂತ ಹೇಳೋದಾದ್ರೆ ಬೇಗ ಕಟ್ ಮಾಡ್ಕೊಂಡೆ ರೆಡಿ ಮಾಡ್ಬಿಡ್ಬೋದು ಅಲ್ವಾ? 10 to 15 minutes ಅಷ್ಟೇ. ಇದು ಅಷ್ಟೇ ಆಯ್ತು? ಅಷ್ಟೇ. ನಾನು ಹೇಗ್ ಮಾಡಿದ್ದೀನಿ ನೀವು ಅದೇ ತರ ಮನೆಯಲ್ಲೇನೆ ಮಾಡಿ. ಹಾಗೆ ಲೈಕ್ ಅಂಡ್ ಕಮೆಂಟ್ಸ್ ಅಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.